ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ಪಾವಗಡ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಆರ್ಥಿಕತೆಯನ್ನ ಅದರ ಆಳಕ್ಕಿಳಿದು ನೋಡೋಣ. ಇದು ಕೇವಲ ಅಂಕಿಅಂಶಗಳ ಆಟ ಅಂತ ತಿಳ್ಕೋಬೇಡಿ. ಇದಕ್ಕಿಂತ ಹೆಚ್ಚಾಗಿ ಇದು ಅಲ್ಲಿನ ನೆಲದ ಸತ್ಯ, ಜನರ ಧ್ವನಿ ಮತ್ತು ಆಡಳಿತದ ಭವಿಷ್ಯವನ್ನು ಸ್ಪಷ್ಟವಾಗಿ ಕಟ್ಟಿಕೊಡುವ ಒಂದು ಪ್ರಯತ್ನ. ನಮ್ಮ ಉದ್ದೇಶ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಭವಿಷ್ಯ ಹೇಳೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ಚುನಾವಣೆಯ ಡೇಟಾ ಮತ್ತು ತಳಮಟ್ಟದ ಸತ್ಯಗಳನ್ನಿಟ್ಟುಕೊಂಡು ಆಡಳಿತದ ನಿಜವಾದ ಸಮಸ್ಯೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಜನರ ತೀರ್ಪು ಅಂದ್ರೆ ಅದು ಕೇವಲ ಒಂದು ವೋಟ್ ಅಲ್ಲ, ಅದು ಅವರ ಆಳವಾದ ಆಸೆಗಳ ಮತ್ತು ತೀವ್ರವಾದ ನಿರಾಶೆಗಳ ಒಂದು ಪ್ರತಿಬಿಂಬ. ಅದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಮೊದಲ ಗುರಿ. ಸರಿ, ಈ ವಿಶ್ಲೇಷಣೆಯನ್ನ ನಾವು 4 ಭಾಗಗಳಲ್ಲಿ ನೋಡೋಣ. ಮೊದಲು, ಪಾವಗಡದ ಜನರ ನಾಡಿಮಿಡಿತ ಹೇಗಿದೆ. ಎರಡನೇದಾಗಿ, ಸಂಖ್ಯೆಗಳು ಏನು ಹೇಳುತ್ತಿವೆ. ಮೂರನೇದಾಗಿ, ಈ ಫಲಿತಾಂಶದ ಹಿಂದಿನ ಕಾರಣಗಳೇನು. ಮತ್ತು ಕೊನೆಯದಾಗಿ, ಒಂದು ಉತ್ತಮ ಆಡಳಿತಕ್ಕೆ ಬೇಕಾದ ನೀಲನಕ್ಷೆ. ಸರಿ, ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲ ಭಾಗ, ಈ ನೆಲದ ಸ್ಪಂದನ. ಪಾವಗಡ ಅಂದ್ರೆ ಮೂಲತಃ ಒಂದು ಗ್ರಾಮೀಣ, ಕೃಷಿ ಆಧಾರಿತ ಸಮುದಾಯ. ಇಲ್ಲಿನ ಜನರ ಬದುಕು, ಅವರ ಕಷ್ಟ ಸುಖ, ಸವಾಲುಗಳು ಎಲ್ಲವೂ ಈ ಮಣ್ಣಿನ ಜೊತೆ ನೇರವಾಗಿ ಬೆಸೆದುಕೊಂಡಿದೆ. ಗಮನಿಸಿ, ಪಾವಗಡದಲ್ಲಿ ಸುಮಾರು 88% ಹೆಚ್ಚು ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಅಂದ್ರೇನು? ಬಹುತೇಕ ಎಲ್ಲರ ಜೀವನ, ಅವರ ಹೊಟ್ಟೆಪಾಡು ನೇರವಾಗಿ ಭೂಮಿ ಮತ್ತು ಅದರ ಸ್ಥಿತಿಗತಿಗಳ ಮೇಲೆ ನಿಂತಿದೆ. ಇಲ್ಲಿ ಪಾವಗಡ ಟೌನ್ ಬಿಟ್ರೆ ಮಿಕ್ಕಿದೆಲ್ಲ ಬಹುತೇಕ ಕೃಷಿ ಭೂಮಿ ಮತ್ತು ಹಳ್ಳಿಗಳೇ. ಅರ್ಧ ಶತಮಾನದ ಬರಗಾಲ, ಇದು ಪಾವಗಡದ ಒಬ್ಬ ನಿವಾಸಿ ಹೇಳಿದ ಮಾತು. ಯೋಚನೆ ಮಾಡಿ, ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ಅಲ್ಲಿನ ನೀರಿನ ಸಮಸ್ಯೆಯ ತೀವ್ರತೆಯನ್ನ, ಅದರ ದೀರ್ಘಕಾಲೀನ ಸ್ವರೂಪವನ್ನ ತೋರಿಸೋ ಒಂದು ಕಠೋರ ಸತ್ಯ. ಈ ಒಂದೇ ಒಂದು ಸವಾಲು ಇಡೀ ಕ್ಷೇತ್ರದ ಚಿತ್ರಣವನ್ನೇ ನಿರ್ಧಾರ ಮಾಡುತ್ತೆ. ನಾವು ಒಂದು ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಂತ ಮಾಡಿದ್ದೀವಿ. ಅದನ್ನ ನೋಡಿದ್ರೆ ಈ ಸಮಸ್ಯೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಇದರಲ್ಲಿ ಸ್ಕೋರ್ 10 ಬಂದ್ರೆ ಪರಿಸ್ಥಿತಿ ತೀರಾ ಕಳಪೆ ಅಂತ ಅರ್ಥ. ನೋಡಿ, ನೀರಿಗೆ ಸಿಕ್ಕಿರೋ ಸ್ಕೋರ್ 9.0, ರಸ್ತೆಗಳಿಗೆ 8.0 ಮತ್ತು ಉದ್ಯೋಗಗಳಿಗೆ ಮತ್ತೆ 9.0. ಇದೇನನ್ನ ತೋರಿಸುತ್ತೆ? ಇಲ್ಲಿ ವ್ಯವಸ್ಥಿತವಾದ ಹಿಂದುಳಿದಿರುವಿಕೆ ಇದೆ ಮತ್ತು ಅದು ಜನರ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರ್ತಿದೆ ಅನ್ನೋದನ್ನೇ ತೋರಿಸುತ್ತೆ. ನಮಗೆ ಬೇಕಿರೋದು ಕೆಲಸ, ಪವರ್ ಲೈನ್ ಮೇಲೆ ಬಾಳೆಹಣ್ಣಲ್ಲ. ಪಾವಗಡದ ಒಬ್ಬ ಯುವಕನ ಮಾತು ಇದು. ಯಾಕೆ ಹೀಗೆ ಹೇಳ್ತಾರೆ? ಯಾಕಂದ್ರೆ ಸೋಲಾರ್ ಪಾರ್ಕ್ನಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕಣ್ಣಿಗೆ ಕಾಣಿಸುತ್ತೆ, ಆದರೆ ಯುವಕರಿಗೆ ಸರಿಯಾದ ಅರ್ಥಪೂರ್ಣ ಉದ್ಯೋಗ ಸಿಗ್ತಿಲ್ಲ. ಆ ಹತಾಶೆ ಈ ಮಾತಲ್ಲಿದೆ. ಅವರಿಗೆ ಸಿಗುವ ಹುಲ್ಲು ಕತ್ತರಿಸೋ ಕೆಲಸ, ಸೆಕ್ಯೂರಿಟಿ ಕೆಲಸ, ಇದರಿಂದ ಬದುಕು ಕಟ್ಕೊಳ್ಳಕ್ಕಾಗಲ್ಲ ಅನ್ನೋದು ಅವರ ಆಕ್ರೋಶ. ಹಾಗಾದ್ರೆ ಜನರ ಈ ಜೀವನ ಪರಿಸ್ಥಿತಿ, ಈ ಭಾವನೆಗಳು ಮತಪೆಟ್ಟಿಗೆಯಲ್ಲಿ ಸಂಖ್ಯೆಗಳಾಗಿ ಹೇಗೆ ಬದಲಾದವು? ಬನ್ನಿ, ಈಗ 2023ರ ಚುನಾವಣಾ ಫಲಿತಾಂಶದ ಕಡೆಗೆ ನಮ್ಮ ಗಮನ ಹರಿಸೋಣ. 2023ರ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ನೋಡಿ, 86.69%. ಇದು ಅಸಾಧಾರಣವಾದ ಹೆಚ್ಚಿನ ಮತದಾನ. ಇದರ ಅರ್ಥ, ಅಲ್ಲಿನ ಮತದಾರರು ನಿರಾಸಕ್ತರಾಗಿಲ್ಲ, ಬದಲಾಗಿ ಅವರು ಬದಲಾವಣೆಯನ್ನ ತೀವ್ರವಾಗಿ ಬಯಸುತ್ತಿದ್ದಾರೆ, ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಸಂಕೇತ. ಫಲಿತಾಂಶ ತುಂಬಾನೇ ಸ್ಪಷ್ಟವಾಗಿದೆ. ಐಎನ್ಸಿ ಅಭ್ಯರ್ಥಿ HV ವೆಂಕಟೇಶ್ 83,062 ಓಟುಗಳನ್ನು ಪಡೆದು ನಿರ್ಣಾಯಕ ಗೆಲುವನ್ನು ಸಾಧಿಸಿದ್ದಾರೆ. ಜೆಡಿಎಸ್ 2ನೇ ಸ್ಥಾನದಲ್ಲಿದೆ. ಆದರೆ ಬಿಜೆಪಿಯ ಮತಪಾಲು ನೋಡಿ, ಅದು ಸಂಪೂರ್ಣವಾಗಿ ಕುಸಿದು ಕೇವಲ 7,206 ಮತಗಳಿಗೆ ಸೀಮಿತವಾಗಿದೆ. 2018 ಮತ್ತೆ 2023ರ ರಿಸಲ್ಟ್ಸ್ ಹೋಲ್ಸೋದು ತುಂಬಾ ಮುಖ್ಯ. 2018ರಲ್ಲಿ ಐಎನ್ಸಿ ಗೆದ್ದಿದ್ದು ಕೇವಲ 409 ಓಟುಗಳ ಅಂತರದಲ್ಲಿ. ಆದರೆ 2023ರಲ್ಲಿ ಆ ಗೆಲುವಿನ ಅಂತರ 10,881ಕ್ಕೆ ಏರಿದೆ. ಅದೇ ಸಮಯದಲ್ಲಿ ಬಿಜೆಪಿಯ ವೋಟ್ ಶೇರ್ 8.64%ಇಂದ 4.30%ಗೆ, ಅಂದ್ರೆ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಇಳಿದೋಗಿದೆ. ಈ ಎಲ್ಲ ಅಂಕಿಅಂಶಗಳಿಂದ ನಮಗೆ ಸಿಗುವ ಪ್ರಮುಖ ಸಿಗ್ನಲ್ ಏನು? ಪಾವಗಡದಲ್ಲಿ ಬಿಜೆಪಿ ಚುನಾವಣಾ ದೃಷ್ಟಿಯಿಂದ ಬಹುತೇಕ ಅಪ್ರಸ್ತುತವಾಗಿದೆ. ಐಎನ್ಸಿ ಮತ್ತು ಜೆಡಿಎಸ್ ಎರಡೂ ಸೇರಿ 92%ಗಿಂತ ಹೆಚ್ಚು ವೋಟ್ ಶೇರ್ ಪಡೆದಿವೆ. ಅಂದ್ರೆ ಪಾವಗಡ ಈಗ ಕೇವಲ 2 ಪಕ್ಷಗಳ ನಡುವಿನ ನೇರ ಹಣಾಹಣಿಯ ಕ್ಷೇತ್ರವಾಗಿದೆ. ಸರಿ, ನಂಬರ್ಸ್ ನೋಡಿದ್ವಿ. ಈಗ ಆ ನಂಬರ್ಗಳ ಹಿಂದಿನ ಕಥೆಯನ್ನ ಅರ್ಥಮಾಡ್ಕೊಳ್ಳೋಣ. ಈ ದೊಡ್ಡ ಬದಲಾವಣೆಯ ಹಿಂದಿನ ನಿಜವಾದ ವ್ಯವಸ್ಥಿತ ಕಾರಣಗಳೇನು? ಇದು ಯಾಕಾಯ್ತು? ಮತದಾರರ ಹತಾಶೆಗೆ ಮುಖ್ಯವಾಗಿ 3 ಮೂಲ ಕಾರಣಗಳಿವೆ. 1, ಕಲ್ಯಾಣ ಯೋಜನೆಗಳಿಂದಾದ ಬಳಲಿಕೆ. 2, ಅಭಿವೃದ್ಧಿಯಲ್ಲಿನ ಅಂತರ. ಮತ್ತು 3, ಉದ್ಯೋಗದ ಬಿಕ್ಕಟ್ಟು. ಈ 3 ಅಂಶಗಳೇ ಮತದಾರರ ಅಸಮಾಧಾನಕ್ಕೆ ಮುಖ್ಯ ಕಾರಣಗಳು.
ಕಲ್ಯಾಣ ಯೋಜನೆಗಳಿಂದಾದ ಬಳಲಿಕೆ ಅಂದ್ರೆ ಏನದು? ಸರಳವಾಗಿ ಹೇಳೋದಾದ್ರೆ ಕುಡಿಯೋ ನೀರು, ಕರೆಂಟು ಈ ಥರದ ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವಾಗ ಸರ್ಕಾರ ಕೊಡುವ ಸಣ್ಣಪುಟ್ಟ ಹಣಕಾಸಿನ ಸಹಾಯ ಟೊಲ್ಲಾಗಿ ಕಾಣುತ್ತೆ. ಕ್ಷೇತ್ರದ ಸುಮಾರು ಅರ್ಧದಷ್ಟು ಕುಟುಂಬಗಳ ತಿಂಗಳ ಆದಾಯ 20,000 ರೂಪಾಯಿಗಿಂತ ಕಡಿಮೆ ಇದೆ. ಅವರಿಗೆ ಬೇಕಿರೋದು ತಾತ್ಕಾಲಿಕ ಪರಿಹಾರ ಅಲ್ಲ, ತಮ್ಮ ಬದುಕನ್ನೇ ಬದಲಿಸಬಲ್ಲ ಶಾಶ್ವತ, ವ್ಯವಸ್ಥಿತವಾದ ಪರಿಹಾರಗಳು. ಇನ್ನು ಅಭಿವೃದ್ಧಿಯಲ್ಲಿನ ಅಂತರ ಅಂದ್ರೆ ಭರವಸೆಗಳಿಗೂ ಮತ್ತು ವಾಸ್ತವಕ್ಕೂ ಇರುವ ದೊಡ್ಡ ಕಂದಕ. ಉದಾಹರಣೆಗೆ ಸೋಲಾರ್ ಪಾರ್ಕ್ ಬಂದ್ರೆ ಒಳ್ಳೆ ಶಾಲೆಗಳು, ಶುದ್ಧ ಕುಡಿಯೋ ನೀರಿನ ಘಟಕಗಳು ಬರ್ತಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ದಶಕಗಳಿಂದ ಮೂಲ ಸೌಕರ್ಯಗಳನ್ನ ಕಡೆಗಣಿಸಲಾಗಿದೆ. ಈ ಅಂತರ ಜನರ ನಂಬಿಕೆಯನ್ನೇ ಸಂಪೂರ್ಣವಾಗಿ ಸವಿಸಿ ಹಾಕಿದೆ. ನೋಡಿ, ಈ ಎಲ್ಲಾ ಡೇಟಾದ ಹಿಂದೆ ಇರೋದು ಜನರು. ಅವರ ಹತಾಶೆ, ಅವರ ಆಕ್ರೋಶವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ನಮ್ಮ ಸಾಂವಿಧಾನಿಕ ಮೌಲ್ಯಗಳನ್ನ ನೆನಪಿಸ್ಕೊಳ್ಬೇಕು. ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕೋ ಹಕ್ಕಿದೆ. ತಮ್ಮ ಸಮಸ್ಯೆಗಳ ಬಗ್ಗೆ ಮಾಹಿತಿಪೂರ್ಣವಾಗಿ, ಜವಾಬ್ದಾರಿಯಿಂದ, ಸಾರ್ವಜನಿಕವಾಗಿ ಮಾತಾಡೋದರ ಮೂಲಕ ನಾವು ಆ ಘನತೆಗೆ ಗೌರವ ಕೊಡಬೇಕು. ಜನರ ಕೋಪ ಕೇವಲ ರಾಜಕೀಯ ಅಲ್ಲ, ಅದು ಅವರ ಘನತೆಯ ಹುಡುಕಾಟ. ಸರಿ, ಆದ್ರೆ ಒಂದು ಪ್ರಶ್ನೆ, ಬಿಜೆಪಿಯ ಈ ಹೀನಾಯ ಕುಸಿತಕ್ಕೆ ನಿರ್ದಿಷ್ಟ ಕಾರಣವಾದ್ರೂ ಏನು? ಐಎನ್ಸಿ ಮತ್ತು ಜೆಡಿಎಸ್ ತಮ್ಮ ವೋಟ್ ಬ್ಯಾಂಕ್ ಉಳಿಸ್ಕೊಂಡಾಗ ಬಿಜೆಪಿ ಮಾತ್ರ ಯಾಕೆ ಇಷ್ಟೊಂದು ಮತಗಳನ್ನು ಕಳೆದುಕೊಳ್ತು? 2023ರ ಬಿಜೆಪಿ ಅಭ್ಯರ್ಥಿಯನ್ನ ವಿಶ್ಲೇಷಿಸಿದರೆ ಕೆಲವು ವಿಷಯಗಳು ಸ್ಪಷ್ಟವಾಗುತ್ತೆ. ಮೊದಲನೇದಾಗಿ, ಅವರು ಸ್ಥಳೀಯವಾಡಿ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಎರಡನೇದಾಗಿ, ತಮ್ಮದೇ ಸಮುದಾಯದ ಮತಗಳನ್ನ ಒಟ್ಟಾಡಿಸೋಕೆ ಅವರಿಂದ ಆಗ್ಲಿಲ್ಲ. ಮೂರನೇದಾಗಿ, ಈಡೇರಾದ ಭರವಸೆಗಳಿಂದಾಗಿ ಅವರ ವಿಶ್ವಾಸಾರ್ಹತೆ ತೀರಾ ಕಡಿಮೆಯಿತ್ತು. ನಮ್ಮ ವಿಶ್ಲೇಷಣೆಯ ಪ್ರಕಾರ ಅವರ ರಿಟೇನಬಿಲಿಟಿ ಸ್ಕೋರ್ ಅಂದ್ರೆ ಅವರನ್ನ ಮತ್ತೆ ನಿಲ್ಲಿಸುವ ಸಾಧ್ಯತೆ 100ಕ್ಕೆ ಕೇವಲ 30. ಇದರ ಸ್ಪಷ್ಟ ಸಂಕೇತ ಅಭ್ಯರ್ಥಿಯನ್ನ ಬದಲಾಯಿಸಿ. ಇಲ್ಲಿವರೆಗಿನ ವಿಶ್ಲೇಷಣೆಯನ್ನ ನೋಡಿದ್ವಿ. ಈಗ ಮುಂದಿನ ದಾರಿಯ ಬಗ್ಗೆ ಯೋಚಿಸೋ ಸಮಯ. ಈ ಡೇಟಾವನ್ನೇ ಆಧಾರವಾಗಿಟ್ಟುಕೊಂಡು ಆಡಳಿತಕ್ಕಾಗಿ ಒಂದು ಮಾರ್ಗಸೂಚಿಯನ್ನ ರೂಪಿಸೋಣ. ಅಂದ್ರೆ ವಿಶ್ಲೇಷಣೆಯಿಂದ ಕಾರ್ಯತಂತ್ರದ ಕಡೆಗೆ ಹೋಗೋಣ. ಇದಕ್ಕೆ ನಾವು ಯಲಹಂಕ ಕ್ಷೇತ್ರದ ಒಂದು ಉದಾಹರಣೆಯಿಂದ ಪಾಠ ಕಲಿಬಹುದು. ಅಲ್ಲೇನಾಯ್ತು, ಒಬ್ಬ ಬಲಿಷ್ಠ ಸ್ಥಳೀಯ ಅಭ್ಯರ್ಥಿ ತಳಮಟ್ಟದಲ್ಲಿ ತೀವ್ರವಾಗಿ ಕೆಲಸ ಮಾಡಿದ್ರು ಮತ್ತು ಜನರ ದಿನನಿತ್ಯದ ಬದುಕಿನ ಸಮಸ್ಯೆಗಳ ಮೇಲೆ ಗಮನ ಇಟ್ರು. ಇದೇ ಅಲ್ಲಿನ ಗೆಲುವಿನ ಸೂತ್ರ. ಪಾವಗಡದಲ್ಲೂ ಕೂಡ ಇದೇ ತರಹದ ಗಮನ ಮತ್ತು ತೀವ್ರತೆ ಈಗ ಬೇಕಾಗಿದೆ. ಹಾಗಾದ್ರೆ ಮುಂದಿನ ದಾರಿಗೆ ನಾವು ಪ್ರತಿಪಾದಿಸುವ ನೀಲನಕ್ಷೆಯ 3 ಮುಖ್ಯ ಸ್ತಂಭಗಳು ಯಾವುವು? 1. ಹೊಸ ಅಭ್ಯರ್ಥಿ, ವಿಶ್ವಾಸಾರ್ಹ, ಸ್ಥಳೀಯ, ಜನರ ಜೊತೆ ಸಂಪರ್ಕ ಇರೋ ವ್ಯಕ್ತಿ ಬೇಕು. 2. ಆಡಳಿತದ ಒಪ್ಪಂದ, ಅಂದ್ರೆ ಇಂತಿಷ್ಟು ಖರ್ಚು, ಇಂತಿಷ್ಟು ಸಮಯದಲ್ಲಿ ಮುಗಿಸ್ತೇವೆ ಅಂತ ಸ್ಪಷ್ಟವಾಗಿ ಹೇಳುವ ಯೋಜನೆಗಳು. 3. ವ್ಯವಸ್ಥಿತವಾದ ಜನಸಂಪರ್ಕ, ಅಂದ್ರೆ ಮಾತಾಡೋದಿಕ್ಕಿಂತ ಹೆಚ್ಚಾಗಿ ಜನರ ಮಾತುಗಳನ್ನ ಕೇಳಿಸ್ಕೊಳ್ಳೋದು. ಈ ಆಡಳಿತದ ಒಪ್ಪಂದ ಅಂದ್ರೆ ಹೇಗಿರುತ್ತೆ? ಉದಾಹರಣೆಗೆ ಇಲ್ಲಿದೆ ನೋಡಿ 3 ಆದ್ಯತೆಯ ಯೋಜನೆಗಳು. ಪೈಪ್ ಮೂಲಕ ಕುಡಿಯೋ ನೀರು, ಅಂದಾಜು ವೆಚ್ಚ 8 ರಿಂದ 10 ಕೋಟಿ, ಸಮಯ 12 ರಿಂದ 18 ತಿಂಗಳು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ವೆಚ್ಚ 20 ಕೋಟಿ, ಸಮಯ 18 ತಿಂಗಳು. ಕೌಶಲ್ಯ ಮತ್ತು ಉದ್ಯಮಶೀಲತಾ ಕೇಂದ್ರ, ವೆಚ್ಚ 3 ರಿಂದ 5 ಕೋಟಿ, ಸಮಯ 12 ತಿಂಗಳು. ನೋಡಿ, ಇವು ಕೇವಲ ಭರವಸೆಗಳಲ್ಲ, ಇದು ಜನರ ಜೊತೆ ಮಾಡಿಕೊಳ್ಳುವ ಒಂದು ಸಾಮಾಜಿಕ ಕರಾರು. ಈ ಒಪ್ಪಂದವನ್ನ ಜನರಿಗೆ ತಲುಪಿಸೋಕೆ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರೆಯುವ ಒಂದು 4 ಮುಖದ ಸಂದೇಶ ತಂತ್ರವನ್ನ ಬಳಸ್ಬೋದು. ಮೊದಲನೇ ಮುಖ, ಶಿವನಂತೆ ಸಮಸ್ಯೆಗಳ ಮೇಲೆ ಆಕ್ರಮಣ, ವ್ಯಕ್ತಿಗಳ ಮೇಲೆಲ್ಲ. ಎರಡನೇ ಮುಖ, ವಿಷ್ಣುವಿನಂತೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಆಡಳಿತದ ಭರವಸೆ. ಮೂರನೇ ಮುಖ, ಬ್ರಹ್ಮನಂತೆ ಹೊಸ ಭವಿಷ್ಯದ ದೃಷ್ಟಿಯುಳ್ಳ ಪರಿಹಾರಗಳ ಸೃಷ್ಟಿ. ಮತ್ತು 4ನೇ ಮುಖ, ದುರ್ಗೆಯಂತೆ ಎಲ್ಲ ಸಮುದಾಯಗಳ ಹಕ್ಕು ಮತ್ತು ಸುರಕ್ಷತೆಯ ರಕ್ಷಣೆ. ಈ ಹೊಸ ಕಾಲದ ರಾಜಕೀಯದಲ್ಲಿ ಭಾರತದ ಹೊಸ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾಯಿದೆ ಅಂದ್ರೆ DPDP ಯನ್ನ ನಾವು ಮರೆಯುವಂತಿಲ್ಲ. ಇದರ ಪ್ರಕಾರ ಜನರ ವೈಯಕ್ತಿಕ ಮಾಹಿತಿಯನ್ನ ಅತ್ಯಂತ ಗೌರವದಿಂದ ನಿಭಾಯಿಸಬೇಕು. ಅವರನ್ನ ಸಂಪರ್ಕಿಸಬೇಕಾದ್ರೆ ಅವರ ಸ್ಪಷ್ಟ ಒಪ್ಪಿಗೆಯನ್ನ ಪಡಿಲೇಬೇಕು. ನೆನಪಿಡಿ, ಇದು ಕೇವಲ ಒಂದು ಕಾನೂನಲ್ಲ, ಇದು ಜನರ ಜೊತೆ ನಂಬಿಕೆ ಕಟ್ಟುವ ಅಡಿಪಾಯ. ಹಾಗಾದ್ರೆ ಈ ಎಲ್ಲ ಡೇಟಾ ಆಧಾರಿತ ರಾಜಕೀಯದ ಅಂತಿಮ ದೃಷ್ಟಿಕೋನವಾದ್ರೂ ಏನು? ಇದರ ಗುರಿ ಏನು? ಆ ದೃಷ್ಟಿಕೋನ ಇದು: ಒಂದು ಹೊಸ ರೀತಿಯ ರಾಜಕೀಯ. ವಂಶಪಾರಂಪರ್ಯದ ರಾಜಕೀಯವಲ್ಲ, ಡೇಟಾ ಆಧಾರಿತ ರಾಜಕೀಯ. ಉಚಿತ ಕೊಡುಗೆಗಳಲ್ಲ, ಕೆಲಸ ಮಾಡಿ ತೋರಿಸುವ, ಫಲಿತಾಂಶ ನೀಡುವ ರಾಜಕೀಯ. ಮತ್ತು ಕೇವಲ ದೂರುದುಮ್ಮಾನಗಳೆಲ್ಲ, ನಿಜವಾದ ಆಡಳಿತದ ಮೇಲೆ ಗಮನ ಹರಿಸುವ ರಾಜಕೀಯ.
ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ